ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಅಗ್ನಿವೀರ ಸ್ಪರ್ಧಾರ್ಥಿಗಳಿಗೆ ಹೃದಯದ ಸ್ವಾಗತ ಇದ್ದೀವಿ. ಇವತ್ತಿನ ದಿನ 30 ಜೂನ್ 2025 ಅಗ್ನಿವೀರ ಪ್ರಶ್ನೆಯೊಳಗ ನಡೆದಿರ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ. ಈ ಪ್ರಶ್ನೆ ಪತ್ರಿಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರ ಪ್ರಶ್ನೆಯನ್ನ ಮೊದಲನೇ ಸಿಕ್ಕಿದೊಳಗೆ ಇರ್ತಕ್ಕಂಥ ಗಣಿತ ವಿಷಯ ಯಾವ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ತಾ ಹೋಗೋಣ. 1455 65 ಪ್ರಶ್ನೆ ವಿದ್ಯಾರ್ಥಿಗಳೇ ಸ್ಪರ್ಧಾರ್ಥಿಗಳೇ ನೋಡ್ರಿ ಇಲ್ಲಿ 1465 ಇಂಟು 65 ಇತ್ತಂದ್ರ 65 ಪರ್ಸೆಂಟೇಜ್ ಅಂತಂದ್ರ 100 ಬರ್ತದ. 100% ಹಂಗಾರ ಕಡ್ತಾ ಹೊಡಿಪ್ಪ ಅಂತಂದ್ರ 5 2 10 ಪೂಜಿ ನೆಕ್ಸ್ಟ್ 5 2 10 4 ಉಳಿತು ಯಾಕಂತಂದ್ರ 5 9 45 1 ಉಳಿತು 5 3 ಹಂಗಾರ ನೆಕ್ಸ್ಟ್ ಇಲ್ಲಿ ಮತ್ ಕಡ್ತಾ ಹೋಗ್ತೈತಿ. 5 4 20 5 1 5 ನೆಕ್ಸ್ಟ್ 1 ಉಳಿತು 5 3 15 ಹಂಗಾರ 293 ಇಂಟು 13 ಎಷ್ಟಾಗ್ತೈತಿಪ್ಪ ಅಂತಂದ್ರ 3809 ಆಗ್ತದ. ಡಿವೈಡೆಡ್ ಬೈ ಇಲ್ಲಿನ 4 ಅದ. ಅವಾಗ 4 1 4 4 9 36 2 ಉಳಿತು 4 5 20 9 ಐತಿ ಮತ್ 4 2 8 ಹತ್ತಂಗಿಲ್ಲ 1 ಉಳಿತದ. ಪೂಜಿ ಕೊಟ್ಟೇನಪ್ಪ ಅಂತಂದ್ರ 4 2 8 ನೆಕ್ಸ್ಟ್ 2 ಉಳಿತದ. ಪೂಜಿ ಕೊಟ್ಟಪ್ಪ ಏನಪ್ಪಾ ಅಂತಂದ್ರ ಹಚ್ಚಿದಿರ್ತಾರ 4 5 20 ಆಗ್ತದ. ಆನ್ಸರ್ ಎಷ್ಟಾಯ್ತಪ್ಪ ಅಂತಂದ್ರ 952.25 ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತಂದ್ರ ಸಂಪೂರ್ಣವಾಗಿ ಭಾಗ ಹೋಗ್ತದ. ಪಾಯಿಂಟ್ ಮೇಲೆ ಸಂಪೂರ್ಣವಾಗಿ ಇಷ್ಟು ಭಾಗ ಹೋಗ್ತದ. ಹಂಗಾರ 1465 65% ಎಷ್ಟು ಹಂಗಾದ್ರ 952.25% ಕೇಳಿದಂತರ ಈ ತರ ಮೆಥಡ್ ಬಿಡಿಸ್ಬೇಕು. ನಾಳೆ ಏನಪ್ಪಾ ಅಂದ್ರೆ ಇದ್ರ ರಿಲೇಟಿವ್ ಬೇರೆ ಒಂದು ಪ್ರಶ್ನೆ ಕೂಡ ನಿಮ್ಗೆ ಕೇಳುವಂತ ಸಾಧ್ಯತೆ ಇದೆ. ಕರೆಕ್ಟ್ ಆಗಿ ತಿಳ್ಕೊರಿ ನೆಕ್ಸ್ಟ್ ಓದುವಂತ ಸ್ಪರ್ಧಾರ್ಥಿಗಳಿಗೆ. ನೆಕ್ಸ್ಟ್ ಪ್ರಶ್ನೆ ಏನದ, 20 ಜನ 10 ದಿನಗಳಲ್ಲಿ ರೂಪಾಯಿ 71,800 ಏನ್ ಮಾಡ್ತಾರಪ್ಪ ಅಂತಂದ್ರ ಗಳಿಸ್ತಾರತ್ತ. ನೆಕ್ಸ್ಟ್ 26 ಜನ 17 ದಿನಗಳಲ್ಲಿ ಎಷ್ಟು ಗಳಿಸುತ್ತಾರೆ ಅಂತಕ್ಕಂಥದನ್ನ ಕೇಳ್ಯಾನ. ಹಂಗಾರ ಪ್ರಶ್ನೆ ಏನ ಬರ್ಕೋರಿ ಚೆನ್ನಾಗ. 20 ಜನ ಅದಾರ, ಎಷ್ಟು ಜನ 20 ಜನ ಅದಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಂಟು ಆಗ್ತದ. ಎಷ್ಟು ದಿನಗಳಲ್ಲಿ 10 ದಿನಗಳಲ್ಲಿ ಎಷ್ಟು ದಿನದೊಳಗ 10 ದಿನದೊಳಗ ಎಷ್ಟು ಗಳಿಸ್ತಾರ ಅವ್ರ, ಎಷ್ಟು ಗಳಿಸ್ತಾರ ಅವ್ರ 10 ದಿನದೊಳಗೆ ಎಷ್ಟು ಗಳಿಸ್ತಾರಪ್ಪ ಅಂತಂದ್ರ 71,800 ಗಳಿಸ್ತಾರ. ಎಷ್ಟು ಗಳಿಸ್ತಾರ 71,800 ಗಳಿಸ್ತಾರ. 20 ಜನ ಏನಪ್ಪಾ ಅಂತಂದ್ರ 10 ದಿನದೊಳಗ 71,800 ಗಳಿಸ್ತಾರ. ಹಂಗಿತ್ತಪ್ಪ ಅಂತಂದ್ರ ನೆಕ್ಸ್ಟ್ ಅಲ್ಲಿ ನೋಡ್ರಿ 26 ಜನ ಕೂಡಿ 17 ದಿನದೊಳಗ ಎಷ್ಟನ್ನ ಗಳಿಸ್ತಾರ ಅಂತಕ್ಕಂಥ ಪ್ರಶ್ನೆ ಕೇಳಿ. ಎಷ್ಟನ್ನ ಗಳಿಸ್ತಾರ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಹಂಗಾದ್ರ 20 ಜನ ಕೂಡಿ 10 ದಿನದೊಳಗ 71,800 ಆದ್ರೆ 26 ಜನ ಕೂಡಿ 17 ದಿನದಾಗ ಬರಾಬರ ಏನಪ್ಪಾ ಅಂತಂದ್ರ ಇದನ್ನ ಏನಪ್ಪಾ ಅಂತಂದ್ರ ಗುಣಿಸ್ತಾ ಹೋಗೋಣ. 6 ಇಂಟು ನೆಕ್ಸ್ಟ್ 17 ಇಂಟು ನೆಕ್ಸ್ಟ್ ಏನ್ರಿ 71,800 71,800 ಡಿವೈಡೆಡ್ ಬೈ ಎಷ್ಟೈತಿ 20 ಜನ ಇಂಟು ಎಷ್ಟ್ರಿ 10 ದಿನಗಳಲ್ಲಿ ಎಷ್ಟು ಗಳಿಸ್ತಾರ ಅಂತ ಕೇಳ್ಯಾರ. ನಮಗ್ ಗೊತ್ತಿಲ್ಲ, ಎಕ್ಸ್ ಆಗಿರಲಿ. ಹಂಗಾರ ನೋಡ್ರಿ ಈ ಪೂಜಿ ಹೋಗತ್. ಈ ಪೂಜಿ ಎಷ್ಟು ಉಳಿತಿ 2 ಉಳಿತಿ 2 ಒಂದಲೇ 2 ಒಂದಲೇ 2 ನೆಕ್ಸ್ಟ್ ಏನಪ್ಪಾ ಅಂತಾರ 2 3 6 ನೆಕ್ಸ್ಟ್ 13 ಇಂಟು 17 ಇಂಟು 7,718 ಎಷ್ಟ್ ಆಗ್ತೈತಿಪ್ಪ ಅಂತಂದ್ರ 1,58,678 ಆಗ್ತದ. ಅಷ್ಟೇ ಏನಪ್ಪಾ ಅಂತಂದ್ರ 26 ಜನ ಕೂಡಿ 17 ದಿನದೊಳಗ 1,58,678 ಅವರ ಗಳಿಸ್ತಾರ. ಓಕೆನಾ, ಇದು ತಿಳಿತತ್ ಅನ್ಕೊಂಡಿ. ಈ ನೆಕ್ಸ್ಟ್ ಪ್ರಶ್ನೆ 60 ಚಾಕ್ಲೇಟ್ಗಳಲ್ಲಿ 20% ಮಾರಿದರೆ ಎಷ್ಟು ಉಳಿಯುತ್ತದೆ ಅಂತ ಪ್ರಶ್ನೆ ಕೇಳ್ಯಾರ. ಹಂಗಾದ್ರ ನೋಡ್ತಾ ಹೋಗ್ರಿ ಮಕ್ಕಳೇ. ನೋಡ್ರಿ 60 ಚಾಕ್ಲೇಟ್ ಅದಾವ. ಎಷ್ಟು ಚಾಕ್ಲೇಟ್ ಅದಾವ 60 ಚಾಕ್ಲೇಟ್ ಅದಾವ. ಹಂಗಾರ ಅದ್ರ ಒಳಗ ಎಷ್ಟು ಪರ್ಸೆಂಟೇಜ್ ಮಾಡ್ಯಾನವ 20% ಮಾಡ್ಯಾನ. ಹೌದಾ, ಎಷ್ಟು ಪರ್ಸೆಂಟೇಜ್ ಮಾಡ್ಯಾನ 20% 20% ಆಗ್ಬೇಕಂತಂದ್ರ ಎಷ್ಟರ ಒಳಗ್ ಮಾರಿರ್ತಾನ 20%, 100ದೊಳಗ 20% ಮಾರ್ಯಾನ. ಹಂಗಾರ 60 ಚಾಕ್ಲೇಟ್ ದೊಳಗ 20% ಮಾಡ್ಯಾನ. ಅದನ್ನ ನಾವು 100 ಕನ್ವರ್ಟ್ ಮಾಡಿದಾಗ ಎಷ್ಟು ಚಾಕ್ಲೇಟ್ ಅನ್ನ ಅವನ ಹತ್ರ ಉಳಿತಾವಪ್ಪ ಅಂತಕ್ಕಂಥ ಪ್ರಶ್ನೆ ಅದ. ಹಂಗಾರ 20 ಮಾರ್ಯಾನಪ್ಪ ಅಂತಂದ್ರ ಇನ್ ಎಷ್ಟ ಅದಾವಪ್ಪ ಅಂದ್ರ 80. ಈ 80% ಏನಪ್ಪಾ ಅಂತಂದ್ರ ನಾವು ಅವನ ಹತ್ರ ಅದಾವ. ಹಂಗಾರ ಎಷ್ಟು ಎಕ್ಯುರೇಟ್ ಎಷ್ಟು ಉಳ್ದಾವ ಅಂತಕ್ಕಂಥದ ನೋಡ್ತಾ ಹೋಗೋಣ. ಈ ಪೂಜಿ ಕ್ಯಾನ್ಸಲ್ ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಪೂಜಿ ಕ್ಯಾನ್ಸಲ್ ಆಗ್ತೈತಿ. ಹಂಗಾರ 6 8 ಎಷ್ಟ 48% ಏನಪ್ಪಾ ಅಂತಂದ್ರ
ಅವನ ಹತ್ರ 60 ಚಾಕ್ಲೇಟ್ ಒಳಗ ಇನ್ನೂ 48% ಚಾಕ್ಲೇಟ್ ಅವನ ಹತ್ರ ಉಳ್ದಾವ. ಎಷ್ಟು ಚಾಕ್ಲೇಟ್ ಉಳ್ದಾವ? 20% ಮಾರ್ಯಾನ. ಇನ್ ಎಷ್ಟು ಉಳ್ದಾವಪ್ಪ ಅಂತಾರ 48% ಇನ್ನೂ ಅವನ ಹತ್ರ ಉಳ್ದಾವ್ರಿ ಚಾಕ್ಲೇಟ್ಗಳು. ಎಸ್ ಹಂಗಾರ ತಿಳ್ಕೊಂಡ್ರಿ ಅನ್ಕೊಂಡೇನಿ. ಇನ್ನು ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. 12 ಇಂಟು 18 ಮೈನಸ್ 12 ಈಕ್ವಲ್ ಟು ಕ್ವಶನ್ ಮಾರ್ಕ್ ಕೇಳ್ಯಾನ್ರಿ. ಬಹಳಷ್ಟು ಈಜಿ ಐತಿ ನೋಡ್ರಿ. ಇಲ್ಲಿ ಬೋರ್ಡ್ ಮಾಸ್ ನಿಯಮ ಪ್ರಕಾರ ಏನಪ್ಪಾ ಅಂತಂದ್ರ ಅದು ಬ್ರಾಕೆಟ್ ಬಿಡಿಸ್ಕೊಂಡು ಅದು ಏನ್ ರೂಲ್ಸ್ ಅದಾವ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರ ಆ ಚಾಪ್ಟರ್ ಹೇಳುವಾಗ ಕರೆಕ್ಟ್ ಆಗಿ ತಿಳ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 18 12 ಮೈನಸ್ 12 ಅದ. ಇದನ್ನ ಹೆಂಗ್ ಬಿಡಿಸುದ ಗೊತ್ತಾಗಂಗಿಲ್ಲ. ಹೌದಾ? ಹಂಗಿದ್ದಾಗ ಏನ್ ಮಾಡುದು ಅಂತಂದ್ರ ನಿನಗ 12 ಮೆಗ್ಯಾರ ತಗೋಬೇಕಾರೆ 18 ಮೆಗ್ಯಾರ. ಹಂಗಾರ 18 ಹತ್ತಲೆ ಎಷ್ಟ? 180. 18 ಹತ್ತಲೆ ಎಷ್ಟ? 180. ಮುಂದೆ ಎಷ್ಟದ? 2 ಅದ. ಹಂಗಾರ 18 ಎರಡ್ಲೆ ಎಷ್ಟ? 36. ಹಂಗಾರ 6 6 8 3 1 11 1 1 2 216 ಬತ್ತ. ಅವಾಗ 12 18ಲೆ 216. ಹಂಗಾರ 216 ಒಳಗೆ ಮೈನಸ್ 12 ಮಾಡ್ರಿ. ಎಷ್ಟ್ರಿ? ಮೈನಸ್ 12 ಮಾಡ. ಹಂಗಾರ 6 2 ತೆಗಿದ್ರೆ 4 1 0 204. ಇದ್ರ ಆನ್ಸರ್ ಎಷ್ಟು ಪಾತ್ ಅಂತಂದ್ರ 204. ಹೌದಾ? ಈ ತರ ಸರಳ ವಿಧಾನದಲ್ಲಿ ಬಿಡಿಸ್ತಾ ಹೋಗ್ಬೇಕ್ರಿ. ಓಕೆನಾ? ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಯತದ ವಿಸ್ತೀರ್ಣ 35 ಸೆಂಟಿಮೀಟರ್ ಸ್ಕ್ವೇರ್, ಉದ್ದ 7 ಸೆಂಟಿಮೀಟರ್ ಆದರೆ ಅದರ ಸುತ್ತ ಎಷ್ಟು ಅಂತ ಕೇಳ. ಬಹಳ ಈಜಿ ಇದು. ಹಂಗಾರ ನಾವು ಮೊದಲು ಏನಾಯ್ತು, ಇಲ್ಲಿ ನಮ್ಮ ಹತ್ರ ಏನದ? ಆಯತದ ವಿಸ್ತೀರ್ಣ 35 ಸೆಂಟಿಮೀಟರ್ ಸ್ಕ್ವೇರ್. ಹಂಗಾರ ವಿಸ್ತೀರ್ಣದ ಸೂತ್ರ ಏನ್ ನೋಡ್ರಿ, ಇಲ್ಲಿ ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಎಸ್ ಹಂಗಾರ ಎ ಅಂತಕ್ಕಂಥದ ಏನದ? ನಮ್ಮಲ್ಲಿ 35 ಸೆಂಟಿಮೀಟರ್ ಸ್ಕ್ವೇರ್ ಅದ. ಎಷ್ಟದ? 35 ಸೆಂಟಿಮೀಟರ್ ಸ್ಕ್ವೇರ್ ಅದ. ನೆಕ್ಸ್ಟ್ ಹಂಗಾರ ಬ್ರಾಕೆಟ್ ಎಲ್ ಅಂತಂದ್ರ ಏನಪ್ಪಾ ಅಂತಂದ್ರ ಉದ್ದ. ಎಲ್ ಅಂತಂದ್ರ ಏನ್ರಿ? ಉದ್ದ 7 ಅದ. ನೆಕ್ಸ್ಟ್ ಬಿ. ಬಿ ಅಂತಂದ್ರ ಏನಪ್ಪಾ ಅಂತಂದ್ರ ನಮಗ ಗೊತ್ತಿಲ್ಲ. ಬಿ ಹೆಂಗಿದ್ದಂಗೆ ಇಡು. ನೆಕ್ಸ್ಟ್ ಈಸ್ ಈಕ್ವಲ್ ಟು ಅದನ್ನ. ಅವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನಮಗ್ ಏನ್ ಬೇಕಾಗಿದೆ? ಬಿ ಬೇಕಾಗೈತಿ. ಎಸ್ ಹಂಗಿತ್ತಪ್ಪ ಅಂತಂದ್ರ ಈ ಬಿ ಇಲ್ಲೇ ಇಡು. ನೆಕ್ಸ್ಟ್ ಏನಪ್ಪಾ ಅಂದ್ರ 35 ಹೆಂಗಿದ್ದಂಗೆ ಬರ್ಕೋ. ಇಲ್ಲಿ ಏನಪ್ಪಾ ಅಂತಂದ್ರ ಇದು ಕೆಳಗೆ ಬರ್ತದ. ಎಲ್ಲಿ ಬರ್ತೈತಿ? ಕೆಳಗೆ ಬರ್ತೈತಿ. ಈಗ ಇಂಟು ಇದ್ದಲ್ಲಿ ಏನಪ್ಪಾ ಅಂದ್ರೆ ಕೆಳಗೆ ಬಂದ್ರೆ ಡಿವೈಡೆಡ್ ಬೈ ಆಗ್ತೈತಿ. ಹಂಗಾರ 7ಕ್ಕೆ 7 ಇಡು. ಹಂಗಾರ 7 1 7 5 35. ಹಂಗಾರ ಬಿ ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟ? 5. ಹೌದಾ? ನಮಗೆ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರ ಅದರ ಸುತ್ತಳತೆ ಕೇಳಿದ್ದಾನ. ಹಂಗಾರ ನಮ್ಗೆ ಸುತ್ತಳತೆ ಸೂತ್ರ ನಮ್ಗೆ ಗೊತ್ತಿಲ್ಲ. ಹಂಗಾರ ಸುತ್ತಳತೆ ನಮ್ಗೆ ಗೊತ್ತಿಲ್ಲ. ಹಂಗಾರ ಸುತ್ತಳತೆ ನೋಡ್ರಿ, ಇಲ್ಲಿ ಪಿ ಇಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಹಂಗಾರ ಈ ಫಾರ್ಮುಲಾದೊಳಗೆ ನಾವ್ ಏನ್ ಮಾಡ್ಬೇಕಾಗ್ತದ? ಈ ಸೂತ್ರದೊಳಗ ಈ ಬಿ ಅನ್ನ ಅಲ್ಲಿ ತುಂಬಬೇಕಾಗ್ತೈತಿ. ಹಂಗಾರ 2ಕ್ಕೆ 2 ಹಂಗ ಇಟ್ಟ. ಎಸ್ ಎಲ್ ಅಂತಂದ್ರ ಎಷ್ಟು ಗೊತ್ತೈತಿ ನಮಗ? ಎಲ್ ಅಂತಂದ್ರ 7 ಗೊತ್ತದ. ಪ್ಲಸ್ ಈಗ ಬಿ ಕಂಡು ಹಿಡಿದಿವಿ 5 ಬಂದದ. 5 ಇಲ್ಲಿ ಏನಪ್ಪಾ ಅಂತಂದ್ರ 5 ಬರ್ಕೊಂಡ್ರಿ. 5 ಬರ್ಕೊಂಡ್ಯ. ಎಷ್ಟ್ ಹಂಗಾದ್ರ 7 1 5 ಎಷ್ಟಾದ್ರಿ? 12 ಬ್ರಾಕೆಟ್. ಹಂಗಾರ ಇಲ್ಲಿ 2ಕ್ಕೆ 2 12 1 2 ಎಷ್ಟಾತ? 12 1 ಇಂಟು 2 24 ಸೆಂಟಿಮೀಟರ್. ಮರಿಬಾರ್ದು ಇದನ್ನು ಕೂಡ. ಹಂಗಾರ ಇದರ ಸುತ್ತಳತೆ ಎಷ್ಟಪ್ಪಾ ಅಂತ ಕೇಳ್ತಾನ. ಅವಾಗ 24 ಸೆಂಟಿಮೀಟರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಏನೇ ನೋಡ್ತಾ ಹೋಗೋಣ. 81 ಡಿವೈಡೆಡ್ ಬೈ 3. 81 ಡಿವೈಡೆಡ್ ಬೈ 3. ನೆಕ್ಸ್ಟ್ 27 ಡಿವೈಡೆಡ್ ಬೈ 3. ಹೌದಾ? ಇದನ್ನ ಯಾವ ತರ ಕಟ್ತಾ ಹೊಡಿಬೇಕು? 3 1 3. ಎಸ್ 3 1 3. 3 2 6. ನೆಕ್ಸ್ಟ್ 2 ಉಳಿತು. 2 ಉಳಿತು. 3 7 21. ನೆಕ್ಸ್ಟ್ 3 1 3. 3 9 27. ಹಂಗಾರ 27 9 243. ಹಂಗಾರ ಏನಪ್ಪಾ ಅಂತಂದ್ರ ಇದ್ರ ಆನ್ಸರ್ ಏನ್ ಎಷ್ಟು ಬರ್ತಾರೆ? 243. ಬಹಳ ಈಜಿ ನೋಡ್ರಿ. ಮುಂದಿನ ಶಿಫ್ಟ್ದೊಳಗ ಬರೀ ಕ್ವಶನ್ ಅಷ್ಟ ಚೇಂಜ್ ಮಾಡುವಂತ ಸಾಧ್ಯತೆ ಇದೆ. ಹಂಗಾರ ಇಲ್ಲಿ ಏನ್ ಕೇಳಾರ? ಎಕ್ಸ್ ಅನುಪಾತ y ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು 56 ಅನುಪಾತ 4 ಆದರೆ ಎಕ್ಸ್ ನ ಬೆಲೆ ಎಷ್ಟು? ಏನ ನೋಡ್ರಿ, ಕರೆಕ್ಟ್ ಆಗಿ ತಿಳ್ತಾ ಹೋಗೋಣ. y ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 5. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 56 ಡಿವೈಡೆಡ್ ಬೈ 4. ಇಷ್ಟು ಹಚ್ಕೊಂಡ್ ಕೆರಿಂದ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕ್ರಿ? ಇವಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಹೆಂಗಿದ್ದಂಗ ಹಚ್ತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 4 1 ನೆಕ್ಸ್ಟ್ ನೋಡ್ರಿ 4 1 4. ನೆಕ್ಸ್ಟ್ 4 1 4. 1 ಉಳಿತು. 4 4 16. ಎಷ್ಟು ಬತ್ತಪ್ಪ ಅಂತಂದ್ರ 14 ಬತ್ತ. ಅವಾಗ ಎಕ್ಸ್ ಹೆಂಗಿದ್ದಂಗ ಇರ್ಲಿ. ಇದನ್ನೇನಪ್ಪಾ ಅಂತಂದ್ರ ಈಚೆ ಕಡೆ ಬತ್ತಪ್ಪ ಅಂತಂದ್ರ ಏನಾಗ್ತೈತಿ? ಇದ ಇಂಟು ಆಗ್ತೈತಿ. ಅವಾಗ 5ಕ್ಕೆ 5 ಇಂಟು 14. ಹಂಗಾರ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಆಗ್ತದಪ್ಪ ಅಂತಂದ್ರ 14 5 ಎಷ್ಟು ಅಂತಂದ್ರ
70. 14 ಎಷ್ಟ್ರಿ 70. ಹಂಗಾದ್ರ x ಅನುಪಾತ y ಡಿವೈಡೆಡ್ ಬೈ 5 is equal to 56 ಅನುಪಾತ 4 ಆದರೆ x ನ ಬೆಲೆ ಏನಪ್ಪಾ ಅಂತಂದ್ರ x ನ ಬೆಲೆ ಎಷ್ಟಂತಂದ್ರ 70. x ನ ಬೆಲೆ ಎಷ್ಟ್ರಿ 70. ಹಂಗಾರ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ ನೋಡೋಣ ಮುಂದ. a ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಕೇಳ್ಯಾರ. ಇದರ ಸೂತ್ರ ಏನೈತಪ್ಪ ಅಂತಂದ್ರ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ನೋಡ್ರಿ ನೆನಪಿಟ್ಕೋರಿ ಯಾವ್ದ್ರಿ ಆನ್ಸರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹೌದಾ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಪ್ಪಾ ಅಂತಂದ್ರ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆನಾ. ಇನ್ ನೆಕ್ಸ್ಟ್ ನೋಡ್ತಾ ಹೋಗೋಣ. 6 ಪುಸ್ತಕಗಳ ಬೆಲೆ 25 ರೂಪಾಯಿ, 9 ಪೆನ್ ಬೆಲೆ 50 ರೂಪಾಯಿ. ಆದರೆ ಅವುಗಳ ಸರಾಸರಿ ಬೆಲೆ ಎಷ್ಟು? ಅವುಗಳ ಸರಾಸರಿ ಬೆಲೆ ಎಷ್ಟು ಅಂತ ಕೇಳ್ಯಾನ. ಹಂಗಾರ 6 ಪುಸ್ತಕಗಳ ಬೆಲೆ ಎಷ್ಟಪ್ಪ ಕೇಳ್ಯಾನು 25 ರೂಪಾಯಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 9 ಪೆನ್ನಿನ ಬೆಲೆ ಎಷ್ಟತ್ ಕೇಳ್ಯಾನ 50 ರೂಪಾಯಿ. ಆದರೆ ಅವುಗಳ ಸರಾಸರಿ ಬೆಲೆ ಎಷ್ಟತ್ ಕೇಳ್ಯಾನ 25. ಆರ್ಲೆ ಎಷ್ಟಪ್ಪಾ ಅಂತಂದ್ರ 6 5 30. 6 5 ಎಷ್ಟ್ರಿ 25. 25 ಡಿವೈಡ್ ಇಂಟು 6. 6 5 30. 6 2 12 1 13. 12 1 3 ಎಷ್ಟಪ್ಪಾ ಅಂತಂದ್ರ 150. ಹಂಗಾರ ಆನ್ಸರ್ ಎಷ್ಟ್ರಿ ಇದ್ರದ್ದು 150. ನೆಕ್ಸ್ಟ್ ಇದನ್ನೇನಪ್ಪಾ ಅಂತಂದ್ರ ಈ ತರ 50 ಇಂಟು 9 ನಮಗ್ ಗೊತ್ತಿರಂಗಿಲ್ಲ. ಅವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ಶಾರ್ಟ್ ಆಗಿ 5 9 ತಗೋ, ಬೇಕಾರೆ 9 5 ತಗೋ. 9 5 ಎಷ್ಟ್ರಿ 45. ಮುಂದೆ ಎಷ್ಟೈತಿ ಪೂಜಿ ಪೂಜಿ ಹಿಂಗಾರ ತಗೋ, ಬೇಕಾರೆ ಹಿಂಗಾರ ತಗೋ. 9 5 ಎಷ್ಟ 45. ಮುಂದೆ ಒಂದು ಪೂಜಿ ಅಥವಾ 5 9 45 ಪೂಜಿ ಪೂಜಿ. ಹಂಗಾರ ಇವ್ನ ಏನ್ ಮಾಡ್ಬೇಕು ಆ ತರ ಎರಡನ್ನು ಕೂಡಿಸ್ಬೇಕು. ಎರಡನ್ನು ಕೂಡಿಸಿದಾಗ ಎಷ್ಟ ಆಗ್ತದ 600 ಆಗ್ತೈತಿ. 600 ಆಗ್ತೈತಿ. ಹಂಗಾದ್ರ ಇವನ್ ಸರಾಸರಿ ಅಂತಂದಾಗ ಎಷ್ಟಟ್ಟು ಇದಾವ ಬಿದ್ದಾವ 6 ಪುಸ್ತಕ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 9 ಪೆನ್ ಅದಾವ. 9 ಪೆನ್ ಅನ್ನ ಇನ್ನೆರಡನ್ನು ಕೂಡಿಸಿದಾಗ ಎಷ್ಟು ಬರ್ತದ 15 ಬರ್ತದೆ. ಎಷ್ಟು ಬರ್ತೈತಿ 15 ಬರ್ತೈತಿ. ಅವಾಗ 600 ಡಿವೈಡೆಡ್ ಬೈ 15. ಹಂಗಾರ 15 1 15 15 4 60 ಪೂಜಿ ಪೂಜಿ. ಆನ್ಸರ್ ಎಷ್ಟಪ್ಪ ಅಂತಂದ್ರ ಸರಾಸರಿ ಬೆಲೆ ಎಷ್ಟಂದ್ರ 40. ಸರಾಸರಿ ಬೆಲೆ ಎಷ್ಟ್ರಿ 40. ಓಕೆನಾ. ಇನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಎ ಅನುಪಾತ ಬಿಗಳ ವಯಸ್ಸಿನ ಅನುಪಾತ 5:2. ಬಿ ಯ ವಯಸ್ಸು 18 ಆದ್ರೆ ಎ ಯ ವಯಸ್ಸು ಎಷ್ಟು ಅಂತ ಕೇಳೋಣ. ನೋಡ್ರಿ ಇಲ್ಲಿ ಚಂದಂಗಿದೆ ಏನಪ್ಪಾ ಅಂತ ತಿಳ್ಕೊರಿ. ಈ ತರ ಕೊಟ್ಟಾಗ ಎ ಅನುಪಾತ ಇನ್ನೊಂದೇನಪ್ಪಾ ಅಂತಂದ್ರ ಬಿ. ಎ ಅನುಪಾತ ಬಿ ಗಳ ವಯಸ್ಸಿನ ಅನುಪಾತ ಎಷ್ಟಿಟ್ಟದಾವತ್ತ ಎದ್ ಎಷ್ಟೈತತ್ತ 5 ಐತಿ. 5ಕ್ಕೆ 5 ಬರ್ಕೊಂಡ್ಯ. ನೆಕ್ಸ್ಟ್ ಬಿದ್ ಎಷ್ಟೈತಿ ಬಿದ್ ಎಷ್ಟೈತಿ 2 ಐತಿ. ಎದ್ ಎಷ್ಟಿತ್ತು 5 ಇತ್ತು 5 ಬರ್ಕೊಂಡಿ. ಬಿದ್ ಎಷ್ಟೈತಿ 2 ಐತಿ 2 ಬರ್ಕೊಂಡಿ. ಹಂಗಾರ ನೆಕ್ಸ್ಟ್ ಬಿ ಯ ವಯಸ್ಸು ಎಷ್ಟೈತಿ ಅಂತ ಕೇಳ್ಯಾನ 18 ಐತಿ. ಹಂಗಾರ ಎಷ್ಟೈತ್ರಿ ಬಿ ಯ ಅನುಪಾತ 18. ಎಷ್ಟರಲ್ಲಿ 18 2 9 18. ಹಂಗಾರ ನೆಕ್ಸ್ಟ್ ಹಂಗಾರ ಇದ್ರ ಅನುಪಾತ ಕೂಡ 9 ಇರ್ತದ. 5 9 ಎಷ್ಟ್ ಆಗ್ತೈತಿ 45 ಆಗ್ತೈತಿ. ಹಂಗಾದ್ರ ಏನ ವಯಸ್ಸಿನ ಎ ಯ ಒಂದು ವಯಸ್ಸು ಎಷ್ಟೈತಪ್ಪ ಅಂತಂದ್ರ ಎಷ್ಟ್ರಿ 45. ನೆನಪಿಟ್ಟುಕೋರಿ ಚೆನ್ನಾಗಿ. ಈ ತರ ಏನಪ್ಪಾ ಅಂತಂದ್ರ ಕರೆಕ್ಟ್ ಆಗಿ ಒಂದು ನಿಧಾನಗತಿಯಲ್ಲಿ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಹೇಳುವ ಮೆಥಡ್ಗಳನ್ನ ಫಾಲೋ ಅಪ್ ಮಾಡ್ಕೊಂಡ ನೆಕ್ಸ್ಟ್ ನೀ ಏನಪ್ಪಾ ಅಂತಂದ್ರೆ ಇಂಥ ಒಂದು 5 ರಿಂದ 10 ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ತಿಳಿತದ. ಇನ್ ನೆಕ್ಸ್ಟ್ ಮುಂದೆ ನೋಡ್ರಿ ಇಲ್ಲಿ 11 × 13 - 12 ಕೊಟ್ಟಾನ. ಹಂಗಾರ ಕರೆಕ್ಟ್ ಆಗಿ ನಮ್ಗ 11 13 ಗೊತ್ತಿರಂಗಿಲ್ಲ. ಇವಾಗ ಏನ್ ಮಾಡ್ಬೇಕಂತ ಹೇಳಿ ನಾನು 13 10 130. 13 1 13. ಹಂಗಾರ 3ಕ್ಕೆ 3 3 1 4 143. ಹಂಗಾರ ಈ 143 ದೊಳಗ -12 ಮಾಡು. 3ರಾಗ 2 ತೆಗಿದ್ರ 1, 4ರಾಗ 1 ತೆಗದ್ರ 1. ನೆಕ್ಸ್ಟ್ ಏನಪ್ಪಾ 4ರಾಗ 1 ತೆಗದ್ರ 3. ನೆಕ್ಸ್ಟ್ 1. ಆನ್ಸರ್ ಎಷ್ಟಪ್ಪ ಅಂತಂದ್ರ 131. ಆನ್ಸರ್ ಎಷ್ಟು ಬರ್ತರಿ 131. ಓಕೆನಾ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 42% ಭಿನ್ನ ರಾಶಿಗೆ ಪರಿವರ್ತಿಸಿ. ಭಿನ್ನ ರಾಶಿ ಅಂತಂದ್ರ ಡಿವೈಡೆಡ್ ಬೈ ಮಾಡೋದು. ಹಂಗಾರ 42 ಅಂದ್ರ ಪರ್ಸೆಂಟೇಜ್ ಅಂದ್ರ ಎಷ್ಟು ತಿಳ್ಕೊಬೇಕಂತನ 100. ಹಂಗಾರ ಪರ್ಸೆಂಟೇಜ್ ಅಂದಾಗ 100. ಹಂಗಾರ 42 ಡಿವೈಡೆಡ್ ಬೈ ಎಷ್ಟ್ರಿ 100. ಓಕೆನಾ. ಈ ತರ ಇದ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ 42 ಡಿವೈಡೆಡ್ ಬೈ 100 ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನದ 21 4 28ರ ಲಸಾಹ ಎಷ್ಟು ಅಂತ ಕೇಳ್ಯಾರ.
ನೋಡ್ರಿ ಇಲ್ಲಿ ಹೆಂಗಾರ 21 ನೆಕ್ಸ್ಟ್ 4 ನೆಕ್ಸ್ಟ್ 28ರ ಒಂದು ಲಸಗಳನ್ನು ನೋಡೋಣ. ಫಸ್ಟ್ ಕೈ ಏನಪ್ಪಾ ಅಂತಂದ್ರ ಯಾವ ಮಗಿಲೆ ತಗೋಣ, ಎರಡರಲ್ಲಿ ತಗೋಣ, ಎರಡರಲ್ಲೇ ಬೇಡ, ಯಾಕಂದ್ರ ಅದು ತೀರಾ ಸಣ್ಣ ಆಗ್ತದ. ಮೂರಲ್ಲೇ ತಗೋಣ. 3 7 21 ನೆಕ್ಸ್ಟ್ 4 4 7 28 28 ಇಡು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಎರಡರಲ್ಲಿ ಅಂತೂ ಬರಂಗಿಲ್ಲ. ನೆಕ್ಸ್ಟ್ ಏನ್ ತಗೋರಿ, 4ರಲ್ಲಿ ತಗೋರಿ. ಹಳಿ 7 ಹೆಂಗಿದ್ದಂಗೆ ಇಡು. 4 ಒಂದಲ್ಲೇ 4 4 7 28. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 7 ಅದ, 7ಕ್ಕೆ 7 ಉಳ್ದ, 7 ಒಂದ್ಲೆ 7 1 ಉಳಿತು, 1ಕ್ಕೆ 1 ಹಂಗಾರ 3 4 12 12 7 ಎಷ್ಟ್ರಿ 84 ಆನ್ಸರ್. ಹಂಗಾರ ಲಸ ಎಷ್ಟು ಬರ್ತದ, 84 ಬರ್ತದ. ಲಸ ಎಷ್ಟು ಬರ್ತ್ರಿ, 84 ಬರ್ತದೆ. ಓಕೆನಾ. ಈ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 135 120 315 90ರ ಸರಾಸರಿ ಅಂತ ಕೇಳ್ಯಾನ. ಸರಾಸರಿ ಕೇಳ್ಯಾನಪ್ಪ ಅಂತಂದ್ರ 135 ಕೂಡಿಸ್ಬೇಕು, 315 ಕೂಡಿಸ್ಬೇಕು, 90 ಕೂಡಿಸಿದಾಗ ಎಷ್ಟ್ ಆಗ್ತದಪ್ಪ ಅಂತಂದ್ರ 660 ಆಗ್ತೈತಿ. ಎಷ್ಟ್ ಆಗ್ತೈತ್ರಿ, 660. ಹಂಗಾರ ಈ 660 ಬರೆದುಕೊಂಡ ಇದನ್ನ ಏನಪ್ಪಾ ಅಂದ್ರ ಸರಾಸರಿ ಅಂತಂದ್ರ ಇದರಲ್ಲೇ ಇವ್ರ ನೋಡಿ ಇವ್ರ ಸಂಖ್ಯೆ ಎಟ್ ಕೊಟ್ಟಂದ ಅದರಲ್ಲೇ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿದಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು. ಹಂಗಾರೆ ನೋಡ್ರಿ 1 2 3 4 4ಕ್ಕೆ 4 ಬರದೆ 4 ಒಂದಲೇ 4 ನೆಕ್ಸ್ಟ್ 4 ಒಂದಲೇ 4 ಎಷ್ಟು ಉಳಿತು, 2 ಉಳಿತು. 4 6 24 ನೆಕ್ಸ್ಟ್ 2 ಉಳಿತು, 4 5 20. ಆನ್ಸರ್ ಎಷ್ಟು ಬರ್ತಪ್ಪ ಅಂತಂದ್ರ 165. ಎಸ್ ಓಕೆ. ಇಲ್ಲಿಗೆ ಏನಪ್ಪಾ ಅಂದ್ರ ಈ ಸೆಷನ್ ಮುಗಿತಾ ಇದೆ. ಅದರ 1ನೇ ಶಿಫ್ಟ್ ಗಣಿತದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ 1ನೇ ಶಿಫ್ಟ್ ಬಗ್ಗೆ ಮುಗಿಸ್ತಾ ಇದ್ದೇವೆ. ಇನ್ ನೆಕ್ಸ್ಟ್ ಇನ್ನ ನಾಳೆ ದಿನ